ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧರ್ಮ ಬಂಧುಗಳಿಗೆಲ್ಲ ನಮಸ್ಕಾರ. ನಾವು ದಿನನಿತ್ಯದ ನಮ್ಮ ಜೀವನದಲ್ಲಿ ಈ ಸ್ವಾತಂತ್ರ್ಯ ಅನ್ನೋ ಪದವನ್ನು ನಾವು ಕೇಳ್ತಾನೆ ಇರ್ತೀವಿ. ಇದನ್ನು ಕೇಳದೇ ಇರುವಂತಹ ವ್ಯಕ್ತಿಯೇ ಇಲ್ಲ ಅನ್ನುವಷ್ಟು ಜನಜನಿತವಾದಂತಹ ಒಂದು ಪದ. ಈ ಸ್ವಾತಂತ್ರ್ಯದ ಬಗ್ಗೆ ಬೇರೆ ಬೇರೆ ಡೆಫಿನಿಷನ್ ಹೇಳ್ತಾರೆ. ಉದಾಹರಣೆಗೆ, ವ್ಯಕ್ತಿ ಅಥವಾ ರಾಷ್ಟ್ರಗಳು ತಮ್ಮ ಇಚ್ಛೆಯಂತೆ ಜೀವನ ಮಾಡಬೇಕಾದರೆ ಒಂದು ಮುಕ್ತವಾದ ಅವಕಾಶ ಬೇಕು, ಅದೇ ಸ್ವಾತಂತ್ರ್ಯ. ಯಾವುದೇ ದಬ್ಬಾಳಿಕೆ ಇಲ್ಲದೇನೆ ಮುಕ್ತವಾಗಿ ನಮ್ಮ ಯೋಚನೆಯನ್ನು ಕಾರ್ಯಗತ ಮಾಡೋದಕ್ಕೆ ನಮಗೆ ಆಗಬೇಕು, ಅದನ್ನು ಸ್ವಾತಂತ್ರ್ಯ. ಪರಕೀಯ ದಬ್ಬಾಳಿಕೆಯಿಂದ ಮುಕ್ತಿ, ಸ್ವಾವಲಂಬನೆ ಮತ್ತು ಎಲ್ಲ ಬಗೆಯ ಕಟ್ಟುಗಳಿಂದ ಬಿಡಿಸ್ಕೊಳ್ಳುವಂಥ ಒಂದು ವಿಷಯ. ಹೀಗೆ ಸ್ವಾತಂತ್ರ್ಯಕ್ಕೆ ಬೇರೆ ಬೇರೆ ವ್ಯಾಖ್ಯೆಗಳನ್ನು ನಾವು ಕೇಳ್ತೀವಿ. ನಮ್ಮ ಮನಸ್ಸಿನಂತೆ ನಡ್ಕೊಳ್ಳುವಂಥ ಅವಕಾಶ ಇರಬೇಕು. ಅದಿಲ್ಲದೆ ಇದ್ದರೆ ಅದು ಪಾರತಂತ್ರ್ಯ. ಅದು ಸ್ವಾತಂತ್ರ್ಯವೇ ಸ್ವರ್ಗ, ಪಾರತಂತ್ರ್ಯವೇ ನರಕ ಅನ್ನುವಂಥ ಘೋಷಣೆ ಬಹಳ ಪ್ರಸಿದ್ಧವಾಗಿದೆ. ನಮಗೆ ನಮ್ಮ ಮನಸ್ಸಿನಂತೆ ನಡೆಯುವುದಕ್ಕೆ ಯಾವ್ದು ನಿರ್ಬಂಧ ಉಂಟು ಮಾಡುತ್ತೆ, ಅಂತಹ ತಡೆಗಳು ನಮಗೆ ಸಮ್ಮತ ಇಲ್ಲ. ಹಾಗಾದರೆ ದೇಶದಲ್ಲಿ ಕಾನೂನು ಕಟ್ಟಳೆಗಳೆಲ್ಲ ಇರಬಾರ್ದಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ನಿಜವಾಗಿ ಸ್ವಾತಂತ್ರ್ಯ ಅಂದರೆ ಏನು ಅಂತ ನಾವು ವಿಚಾರ ಮಾಡಬೇಕಾಗಿದೆ. ಜಗತ್ತಲ್ಲಿ ಅನೇಕ ದೇಶಗಳು ತಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂಥ ನಾವು ಇತಿಹಾಸವನ್ನು ಕೇಳ್ತೀವಿ. ಜಗತ್ತಿನ ಇಸ್ರೇಲ್ ಇರ್ಬೋದು, ಅನೇಕ ದೇಶಗಳು ತಾವು ಸ್ವತಂತ್ರವಾಗಿ ಬದುಕಬೇಕು, ತಮ್ಮ ನೆಲದಲ್ಲಿ ಬೇರೆಯವರು ಇರಬಾರದು, ನಾವೇ ಇರಬೇಕು, ನಾವು ಆಡಳಿತವನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ಅನೇಕ ಹೋರಾಟಗಳು ನಡೆದಿದೆ. ನಮ್ಮ ದೇಶದಲ್ಲಂತೂ 1000 ವರ್ಷಗಳ ಕಾಲ ಬೇರೆ ಬೇರೆ ಆಕ್ರಮಣಕಾರ ವಿರುದ್ಧವಾಗಿ ನಾವು ಸ್ವಾತಂತ್ರ್ಯ ಹೋರಾಟವನ್ನು ನಡೆಸಿದ ಒಂದು ಉಜ್ವಲವಾದಂಥ, ಮೈ ನವಿರೇಳಿಸುವಂತಹ ಇತಿಹಾಸವನ್ನು ನಾವು ನೋಡ್ತೀವಿ. ಅದರಲ್ಲಿ ಎಷ್ಟೋ ಕ್ರಾಂತಿಕಾರಿಗಳು, ಎಷ್ಟೋ ಜನ ರಾಜ ಮಹಾರಾಜರು ಎಲ್ಲರೂ ಕೂಡ ಪಾಲ್ಗೊಂಡು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿರುವಂಥದ್ದು ನಾವು ನೋಡ್ತೀವಿ. ಈ ಸ್ವಾತಂತ್ರ್ಯ ಅನ್ನೋ ಪದವನ್ನು ತಂದಿರುವಂಥವರು ಸನಾತನ ಆರ್ಯ ಮಹರ್ಷಿಗಳು. ಯಾವಾಗಲೂ ಯಾವ ಪದವನ್ನು ಯಾರು ತಂದರು ಅನ್ನೋದರ ಮೇಲೆ ಅದರ ಅರ್ಥವನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಇಲ್ಲದೆ ಇದ್ದರೆ ಆ ಪದದ ಅರ್ಥ ನಮಗೆ ಸರಿಯಾಗಿ ಮನವರಿಕೆ ಆಗಲ್ಲ. ಎಲ್ಲರೂ ಸುಮ್ಮನೆ ಉಪಯೋಗಿಸ್ತಾ ಇರ್ತಾರೆ. ತಂದವರ ಆಶಯ ಏನಿತ್ತು ಅನ್ನೋದನ್ನು ನೋಡೋದಕ್ಕೆ ಮೊದಲು ಒಂದು ಉದಾಹರಣೆಯನ್ನು ನಾವು ಗಮನಿಸೋಣ. ನಾವು ಒಂದು ತೆಂಗಿನ ಬೀಜವನ್ನು ನಾವು ಪಾತಿ ಮಾಡಿ ನಾವು ನೆಡ್ತೀವಿ. ತೆಂಗಿನ ಬೀಜ ತನ್ನ ತಂತ್ರಕ್ಕನುಗುಣವಾಗಿ ಅದು ಕಾಂಡವಾಗುತ್ತೆ, ನಿಧಾನವಾಗಿ ಬೆಳೆಯುತ್ತೆ, ಗರಿಗಳನ್ನೆಲ್ಲ ಬಿಟ್ಕೊಳ್ಳುತ್ತೆ, ಆಮೇಲೆ ಎಳನೀರಾಗತ್ತೆ, ಆಮೇಲೆ ತೆಂಗಿನಕಾಯಿ ಆಗುತ್ತೆ. ಹೀಗೆ ಅದರದ್ದೇ ಒಂದು ತಂತ್ರ ಇದೆ. ಆ ತಂತ್ರಕ್ಕನುಗುಣವಾಗಿ ತೆಂಗಿನ ಮರವನ್ನು ಬೆಳೆಸೋದಕ್ಕೆ ಮಾಡುವಂತಹ ಕೃಷಿ ಎಲ್ಲ ಆ ಸ್ವಾತಂತ್ರ್ಯಕ್ಕೆ ಸಹಕಾರಿಯಾದಂಥ ಕೃಷಿ. ಇಲ್ಲ, ತೆಂಗಿನ ಮರವನ್ನು ನಾವು ನೆಟ್ಟು ನಾವು ತೆಂಗಿನ ಮರದ ಕೃಷಿ ಮಾಡಲಿಲ್ಲ, ಹೊಗೆ ಸೊಪ್ಪಿಗೆ ಏನು ಕೃಷಿ ಬೇಕೋ ಅದನ್ನೆಲ್ಲ ಅದರ ಮೇಲೆ ಮಾಡಿದ್ವಿ ಅಂತ ಹೇಳಿದರೆ ಅದು ಸ್ವಾತಂತ್ರ್ಯಕ್ಕೆ ವಿರುದ್ಧವಾದಂಥ ಕೃಷಿ ಆಯಿತು. ಅಂತಹ ಕೃಷಿ ಸ್ವತಂತ್ರವಾಗಿ ನಾವು ತೆಂಗಿನ ಮರವನ್ನು ಬೆಳೆಸಲಿಕ್ಕೆ ಅಡ್ಡಿ ಮಾಡೋದು ಹಾಗಾಯಿತು. ಹೀಗೆ ಅನೇಕ ಬಾರಿ ಏನಾಗುತ್ತೆ ಅಂತ ಹೇಳಿದರೆ, ಬೀಜ ಒಂದು ಹಾಕಿರ್ತೀವಿ, ಯಾವುದೋ ಒಂದು ಒಳ್ಳೆಯ ಮರದ ಬೀಜ ಹಾಕಿರ್ತೀವಿ ನಾವು. ಉದಾಹರಣೆಗೆ ಒಂದು ಹಲಸಿನ ಮರ ಹಾಕಿರ್ತೀವಿ, ಒಳ್ಳೆಯ ಹಲಸಿನ ಹಣ್ಣು ಚೆನ್ನಾಗಿ ತಿನ್ನಬೇಕು ಅನ್ನೋ ಆಕಾಂಕ್ಷೆಯಿಂದ ನಾವು ಹಲಸಿನ ಮರದ ಬೀಜ ನೆಟ್ಟಿರ್ತೀವಿ. ನಂತರ ಏನಾಗುತ್ತೆ, ಆ ಬೀಜದ ಮೇಲೆ ಯಾವುದೋ ಒಂದು ಪಕ್ಷಿ ತನ್ನ ವಿಷ್ಟೆಯನ್ನು ಹಾಕಿನೋ ಏನೋ ಆಗಿ ಬದನಿಕೆ ಅಂತ, ಪ್ಯಾರಾಸೈಟ್ಸ್ ಅಂತಾರೆ, ಆ ಬದನಿಕೆ ಬೆಳಿಲಿಕ್ಕೆ ಶುರುವಾಗ್ಬಿಡುತ್ತೆ. ಕೆಳಗಡೆ ಬೀಜ ಹಲಸಿನ ಮರದ್ದು, ಹಲಸಿನ ಹಣ್ಣು ಬರಬೇಕಾಗಿತ್ತು, ಆದರೆ ಮಧ್ಯದಲ್ಲಿ ಬದನಿಕೆ ಬೆಳಿಲಿಕ್ಕೆ ಶುರುವಾಗ್ಬಿಡ್ತು.
ಹಾಗೇನಾಯಿತು, ಹಲಸಿನ ಹಣ್ಣಿನ ತಂತ್ರ ಏನಿತ್ತು, ಹಲಸಿನ ಮರದ ತಂತ್ರ ಏನಿತ್ತು, ಅದರಂತೆ ಬೆಳಿಲಿಲ್ಲ. ಪಾರತಂತ್ರ್ಯ ಆಗ್ಬಿಡ್ತು. ಸ್ವಾತಂತ್ರ್ಯ ಹೊರಟೋಯ್ತು. ಸ್ವಾತಂತ್ರ್ಯ ಹೊರಟೋಗೋದಕ್ಕೆ ಆ ಬದನಿಕೆ ಕಾರಣವಾಯಿತು. ಒಂದೊಮ್ಮೆ ವ್ಯವಸಾಯಜ್ಞನಾದವನು ಅವನು ನನಗೆ ಹಲಸಿನ ಹಣ್ಣಿನ ಅಪೇಕ್ಷೆ ಇತ್ತು, ಇದು ಯಾವುದೋ ಬೇರೆ ಸಸ್ಯ ಬೆಳೀತಾ ಇದೆ ಅಂಥೇಳಿ ಎಲ್ಲ ಆ ಬದನಿಕೆಗಳನ್ನೆಲ್ಲ ಕಿತ್ತು ಎಸೆದು ಅವನು ಆ ಹೊಸದಾಗಿ ಕೃಷಿ ಮಾಡಿ ಹಲಸಿನ ಮರಕ್ಕೆ ಏನೇನು ಬೇಕೋ ಅಂಥ ಕೃಷಿಯನ್ನೆಲ್ಲ ಅವನು ನಡೆಸಿದರೆ ಅದು ಹಲಸಿನ ಮರದ ತಂತ್ರಕ್ಕೆ ಸಹಕಾರಿಯೋ ಅಥವಾ ಅಸಹಕಾರನಾ ಅಂತ ನಾವು ಯೋಚನೆ ಮಾಡಿದರೆ ಅದು ಸಹಕಾರಿಯಾಗುತ್ತೆ. ಹಲಸಿನ ಮರದ ತಂತ್ರದಂತೆ ಹಲಸಿನ ಮರ ಬೆಳೆದಾಗುತ್ತೆ. ತೆಂಗಿನ ಮರದ ತಂತ್ರದಂತೆ ತೆಂಗಿನ ಮರ ಬೆಳೆಯೋದಕ್ಕೆ ಸಹಾಯ ಮಾಡೋದೇ ನಾವು ಸ್ವಾತಂತ್ರ್ಯ ಅಂತ ಹೇಳುವಂಥದ್ದು. ಹೀಗೆ ಈಗ ನಮಗೆ ಬರೋಣಂತೆ, ಮನುಷ್ಯರಿಗೆ, ಮಾನವರಿಗೆ ಬರೋಣಂತೆ. ಮಾನವನಿಗೂ ಕೂಡ ಒಂದು ಸಹಜವಾದ ತಂತ್ರ ಇದೆ, ಸೃಷ್ಟಿ ಸಹಜವಾದ ತಂತ್ರ. ಮಾನವ ಒಂದು ಪರಮಾತ್ಮ ಬೀಜದ ಒಂದು ಕಿಡಿ, ಒಂದು ಜೀವ ಇದರ ಒಳಗಡೆ ಇದೆ. ಆ ಜೀವಕ್ಕೆ ಒಂದು ತಂತ್ರ ಇದೆ. ಆ ಜೀವ ತಂತ್ರದ ಆಶಯದಂತೆ ಜೀವನ ಬೆಳೀತಾ ಹೋಗಬೇಕು ಅನ್ನುವಂಥ ಒಂದು ತಂತ್ರ ಇದೆ. ಆತ್ಮ ವ್ಯವಸಾಯ ಮಾಡದಂತಹ ನಮ್ಮ ದೇಶದ ಮಹರ್ಷಿಗಳು ಈ ಜೀವನ ವೃಕ್ಷವನ್ನು ಅರ್ಥ ಮಾಡಿಕೊಂಡ್ರು. ಇದರಲ್ಲಿ ಜೀವದ ತಂತ್ರದಂತೆ ಜೀವನ ನಡೆದಾಗ ಅಲ್ಲಿ ಅತ್ಯಂತ ನೆಮ್ಮದಿ, ಆನಂದ, ಸಂತೋಷ, ಸಮೃದ್ಧಿ ಎಲ್ಲವೂ ಇರೋದನ್ನು ಅವರು ಕಂಡರು. ಹಾಗಾಗಿ ನಾವೆಲ್ಲರೂ ಕೂಡ ಈ ಜೀವದ ಆಶಯ ಏನಿದೆ ಅದರಂತೆ ಜೀವನ ಮಾಡಬೇಕು. ಶ್ರೀರಂಗ ಮಹಾಗುರುಗಳು ತಮಾಷೆಯಾಗಿ ಒಂದು ಮಾತು ಹೇಳ್ತಾ ಇದ್ರು, ನೋಡಿಯಪ್ಪ, ಜೀವನ ಅನ್ನೋ ವಿಷಯದಲ್ಲೇ ಜೀವ ಇದೆ. ಜೀವವನ್ನೇನಾದರೂ ಬಿಟ್ಟು ನಾವೇನಾದರೂ ಮಾಡಿದರೆ ಜೀವ ಆಗ್ಬಿಡುತ್ತೆ. ಅಂದರೆ ಜೀವ ಇಲ್ಲದೇ ಇರುವಂಥ ಒಂದು ಬದುಕಾಗ್ಬಿಡುತ್ತದು. ಹಾಗೆ ಮಾಡಬಾರ್ದು ಅಂತ ಅತ್ಯಂತ ಮಾರ್ಮಿಕವಾದಂಥ ಒಂದು ಮಾತನ್ನು ಹೇಳಿದ್ರು ಅವರು. ಅಲ್ಲಿಗೆ ಜೀವದ ಆಶಯದಂತೆ ಏನೇನು ಮಾಡ್ತಾ ಬರಬೇಕೋ ಅದೆಲ್ಲವೂ ಕೂಡ ಮಾನವನ ಸ್ವಾತಂತ್ರ್ಯಕ್ಕೆ ಸಹಕಾರಿಯಾದಂಥ ನಡೆ. ಮಹರ್ಷಿಗಳು ಆಲೋಚನೆ ಮಾಡಿದರು, ಜೀವದ ಆಶಯದಂತೆ ಜೀವನ ಮಾಡೋದಕ್ಕೆ ಸೃಷ್ಟಿಯಲ್ಲಿ ಏನೇನು ಸಹಕಾರಿಗಳಾಗದಂಥ ಅಂಶಗಳಿದೆ, ಯಾವುದ್ಯಾವುದು ಪ್ರತಿಬಂಧಕವಾದಂಥ ಅಂಶವಿದೆ ಅಂತ ಆಲೋಚನೆ ಮಾಡಿದರು. ಪ್ರತಿಬಂಧಕವಾದಂಥ ಅಂಶಗಳೇನೇನಿದೆ ಅದನ್ನೆಲ್ಲ ನಿಷೇಧ, ಇದನ್ನು ಮಾಡಬೇಡಿ ಎಂದರು. ಏನಿದು, ನಮ್ಮ ಮನಸ್ಸಿಗೆ ಬಂದಾಗ ನಾವು ಬದುಕಬೇಕಾಗಿತ್ತು, ಋಷಿಗಳು ಈ ರೀತಿ ಕಟ್ಟು ಮಾಡಿಬಿಟ್ರಲ್ಲಪ್ಪ, ನಮ್ಮ ಸ್ವಾತಂತ್ರ್ಯ ಹರಣ ಮಾಡಿದರು ಅಂತ ಮೇಲಿಗೆ ನಮಗೆ ಅನಿಸುತ್ತೆ. ಯಾಕೆ? ನಮಗೆ ಜೀವತಂತ್ರದ ಅನುಭವವಿಲ್ಲ, ಜೀವತಂತ್ರದ ಬಗ್ಗೆ ನಮಗೆ ಏನು ಗೊತ್ತಿಲ್ಲ, ನಾವು ಅದರ ಬಗ್ಗೆ ಕೃಷಿ ಮಾಡಿಲ್ಲ, ಆತ್ಮ ವ್ಯವಸಾಯ ಮಾಡಿಲ್ಲ ನಾವು. ಹಾಗಾಗಿ ಋಷಿಗಳು ಹೇಳಿದ ನಿಷೇಧಗಳೆಲ್ಲ ನಮಗೆ ಯಾತಕ್ಕೆ ಇವರು ನಮ್ಮನ್ನು ಪ್ರತಿಬಂಧಕ ಆಗಿ ನಮಗೆ ಮಾಡ್ತಾ ಇದ್ದಾರೆ ಅಂತ ನಮಗನ್ಸುತ್ತೆ. ಅವರು ಇಂಥದ್ದು ಮಾಡಿ ಅಂತ ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ಜೀವನದಲ್ಲಿ ನೋಡಿಯಪ್ಪ, ನೀವು ಹೀಗೆ ನಡ್ಕೊಂಡ್ರೆ ಅದು ಜೀವತಂತ್ರಕ್ಕೆ, ನಿಮ್ಮ ಸ್ವತಂತ್ರಕ್ಕೆ ಅನುಗುಣವಾಗಿರುತ್ತೆ. ಅದನ್ನೆಲ್ಲ ವಿಧಿ ಅಂತ ಕರೆದರು. ಈ ರೀತಿ ವಿಧಿ ಮತ್ತು ನಿಷೇಧಗಳು ಯಾತಕ್ಕೋಸ್ಕರ ಬಂದಿದೆ ಅಂತ ಹೇಳಿದರೆ ನಮ್ಮ ಸ್ವಾತಂತ್ರ್ಯವನ್ನು ಕಾಪಾಡೋದಕ್ಕೋಸ್ಕರ ಬಂದಿದೆ. ನಮಗೆ ಇದನ್ನು ಅರ್ಥವಾಗದೆ ನಾವು ಋಷಿಗಳು ನಮ್ಮ ಸ್ವಾತಂತ್ರ್ಯ ಹರಣ ಮಾಡಿದರು. ಭಾರತೀಯರು ಯಾವುದೋ ಒಂದು ವಿಷಯ ಇಟ್ಟುಕೊಂಡು ಹಾಗೆ ಜೀವನ ಮಾಡಬೇಕು, ಹೀಗೆ ಜೀವನ ಮಾಡಬೇಕು, ಜೀವನದಲ್ಲಿ ಬೆಳಗಿಂದ ಸಾಯಂಕಾಲದವರೆಗೆ ವಿಪರೀತ ಕಟ್ಟುನಿಟ್ಟು ಹೀಗೆಲ್ಲ ಮಾಡಿಬಿಟ್ರು ಅಂತ ನಾವು ಅವರ ಒಂದು ಸಮಗ್ರ ಜೀವನದ ಪರಿಚಯ ಅವರಿಗೇನಿತ್ತು ಅದನ್ನು ಅರ್ಥ ಮಾಡ್ಕೊಳ್ಳದೆ ಈ ಥರ ಎಲ್ಲ ಮಾತಾಡ್ತೀವಿ ನಾವು. ಶ್ರೀರಂಗ ಮಹಾಗುರುಗಳು ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ರು. ನಾವು ಮೃದಂಗವನ್ನು ನೋಡಿದ್ದೀವಿ. ಈ ಮೃದಂಗಕ್ಕೆ ಅನೇಕ ಕಟ್ಟುಗಳನ್ನು ಹಾಕ್ತಾರೆ, ಗಟ್ಟಿಯಾಗಿ ಆಚೆ ಈಚೆ ಎಲ್ಲ ಕಟ್ಟಿರ್ತೀವಿ, ನಾವು ನೋಡ್ತೀವಿ. ಏನಪ್ಪ ಇಷ್ಟೆಲ್ಲ ಕಟ್ಟಬೇಕಾ, ಈ ಚರ್ಮದ ಆಚೆ ಈಚೆ ಕಟ್ಟಿ ಹಿಂಸೆ ಮಾಡಿ, ಏನೋ ಒಂಥರ ವಿಚಿತ್ರವಾಗಿದೆಯಲ್ಲ ಅಂತ ಹೇಳಿದರೆ, ಆ ಕಟ್ಟುಗಳೆಲ್ಲ ಯಾಕೆ ಬೇಕು ಅಂತ ಹೇಳಿದರೆ ಅದರಿಂದ ಸುಶ್ರಾವ್ಯವಾದಂಥ ನಾದ ಬರಬೇಕು ಅಂತ ಹೇಳಿದಾಗ ಈ ಕಟ್ಟುಗಳೆಲ್ಲ ಅನಿವಾರ್ಯ.
ಹಾಗೆ ನಮ್ಮ ಸ್ವತಂತ್ರ ಒಳಗಡೆ ಇರುವಂಥ ಜೀವದ ಆಶಯಕ್ಕೆ ಸರಿಯಾಗಿ ನಮ್ಮ ಜೀವನ ವಿಕಾಸವಾಗಬೇಕು. ನಮ್ಮ ಹೊರ ಜೀವನವೂ ಕೂಡ ಸಮೃದ್ಧವಾಗಿ, ಶಾಂತಿಮಯವಾಗಿ, ಸಮೃದ್ಧವಾಗಿ ಚೆನ್ನಾಗಿ ನಡಿಬೇಕು. ನಮ್ಮ ಇಂದ್ರಿಯಗಳ ಸುಖವನ್ನು ಕೂಡ ನಾವು ಚೆನ್ನಾಗಿ ಅನುಭವಿಸ್ಬೇಕು. ಹಾಗೆಯೇ ಒಳಜೀವನವೂ ಕೂಡ ಬಹಳ ಸಮೃದ್ಧವಾಗಿ ಸದಾಕಾಲ ನಾವು ನೆಮ್ಮದಿಯಿಂದ ಇರೋ ಹಾಗೆ ಆಗಬೇಕು ಅಂತ ಹೇಳಿದರೆ ಕಟ್ಟುಪಾಡುಗಳು ಅವಶ್ಯವಾಗುತ್ತೆ. ಯಾವ ರೀತಿ ನಾವು ಬದನಿಕೆಯನ್ನು ಕಿತ್ತು ಹಾಕಿ ಒಂದು ವೃಕ್ಷವನ್ನು ಚೆನ್ನಾಗಿ ಸೊಂಪಾಗಿ ಬೆಳೆಯೋ ಹಾಗೆ ನಾವು ಮಾಡ್ತೀವಿ, ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ಈ ಸ್ವತಂತ್ರವಾದ ಜೀವನಕ್ಕೆ ಅನುಗುಣವಾಗಿ ಏನೇನು ಮಾಡಬೇಕೋ ಅದೆಲ್ಲ ಈ ವೃಕ್ಷ ವ್ಯವಸಾಯದ, ಈ ಜೀವನ ವೃಕ್ಷ ವ್ಯವಸಾಯದ ಕೃಷಿ ಅಂತ ನಾವು ತಿಳ್ಕೊಳ್ಬೇಕು. ಸ್ವಾತಂತ್ರ್ಯಕ್ಕೆ ಅಡ್ಡಿ ಅಲ್ಲ ಅದು. ಉದಾಹರಣೆಗೆ ನಾವು ಈಗ ಋಷಿಗಳ ವಿಷಯ ಬಿಟ್ಟುಬಿಡೋಣ. ನಾವೇ ರೂಲ್ಸ್ ಮಾಡ್ಕೊಳ್ತೀವಿ, ಎಲ್ಲರೂ ರಸ್ತೆಯ ಎಡಪಕ್ಕದಲ್ಲಿ ಚಲಿಸಬೇಕು. ಏನು ಸ್ವಾಮಿ, ನನಗಿವತ್ತು ಬಲಗಡೆಯಿಂದ ಹೋಗಬೇಕು ಅಂತ ಮನಸ್ಸಾಗಿದೆ, ಈ ರೂಲ್ಸ್ ಯಾಕೆ ನಾನು ಫಾಲೋ ಮಾಡಬೇಕು? ಸ್ವತಂತ್ರ ಭಾರತ 47ನೇ ಇಸ್ವಿನಲ್ಲಿ ಸ್ವಾತಂತ್ರ್ಯ ಬಂದ್ಬಿಟ್ಟಿದೆ ನಮಗೆ, ನಾವು ಏನು ಬೇಕಾದರೂ ಮಾಡ್ಬೋದು. ಹಾಗಾಗಿ ನಾನಿವತ್ತು ರಸ್ತೆಯ ಬಲಭಾಗದಲ್ಲಿ ಹೋಗ್ತೀನಿ ಅಂತ ಹೋದರೆ ನಾವು ಆಕ್ಸಿಡೆಂಟ್ ಮಾಡ್ಕೊಳ್ಳೋದಲ್ದೇನೆ ನಮ್ಮ ಜೀವಕ್ಕೂ ಅಪಾಯ, ಎದುರುಗಡೆ ಬರೋರನ್ನು ನಾವು ಅವರಿಗೆ ತೊಂದರೆ ಮಾಡ್ತೀವಿ. ಅಂದರೆ ಒಂದು ರಸ್ತೆಯ ನಿಯಮ ಯಾತಕ್ಕಿದೆ ಅಂತ ಹೇಳಿದರೆ ಒಂದು ಜೀವ ರಕ್ಷಣೆಯ ಒಂದು ಹಿನ್ನೆಲೆ ಇದೆ ಅದಕ್ಕೆ. ಅದಕ್ಕಾಗಿ ನಾವು ಅದನ್ನು ನಮ್ಮ ಸ್ವಾತಂತ್ರ್ಯ ಹರಣ ಆಯಿತು ಅಂತ ನಾವು ಅಂದ್ಕೊಳ್ಳಲ್ಲ. ಹಾಗೇನೆ ಈ ಜೀವನ ಒಂದು ಸಮೃದ್ಧವಾಗಿ ಆಗಬೇಕಾದ್ರೂ ಕೂಡ ಋಷಿಗಳು ಜೀವನದ ಒಂದು ಈ ವೃಕ್ಷದ ಅಧ್ಯಯನ ಮಾಡಿ ಅನೇಕ ವಿಧಿ ನಿಷೇಧಗಳನ್ನು, ನಿಯಮಗಳನ್ನು, ಈ ಜೀವನ ಚೆನ್ನಾಗಿರೋಕ್ಕೆ ಏನೇನು ಬೇಕೋ ಅದೆಲ್ಲದನ್ನು ವಿಧಿಸಿದ್ದಾರೆ. ಅದೇ ಭಾರತೀಯ ಸಂಸ್ಕೃತಿಯಾಗಿ ಬೆಳೆದಿದೆ. ಎಲ್ಲ ಯಾಕೆ? ಸ್ವತಂತ್ರವಾಗಿ ಬದುಕೋದಕ್ಕೆ, ನಮ್ಮನ್ನು ಸುಮ್ಮನೆ ಕಟ್ಟಾಕಿ ಜೈಲಲ್ಲಿಡೋದಕ್ಕಲ್ಲ. ನಾವು ಸ್ವತಂತ್ರವಾಗಿ ಒಳಗಡೆ ಬೆಳಗ್ತಾ ಇರುವಂತಹ ಪರಮಾತ್ಮ ದರ್ಶನವನ್ನೂ ಮಾಡ್ತಾ ಹೊರಗಡೆ ವಿಕಾಸವಾದಂತಹ ವಿಸ್ತಾರವಾದ ಜೀವನವನ್ನು ಸಮೃದ್ಧವಾಗಿ ಮಾಡ್ತಾ ನಡೆಯೋದಕ್ಕೆ ಬೇಕಾದ ಹಾಗೆ ಅವರು ವಿಧಿ ನಿಷೇಧಗಳನ್ನು ತಂದಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಅಂತಹ ಒಂದು ರಾಷ್ಟ್ರಗಳನ್ನು ನಮ್ಮ ದೇಶದಲ್ಲಿ ಕಟ್ಟಿದರು. ಹೀಗೆ ಸ್ವತಂತ್ರವಾಗಿ ಬಾಳೋದಕ್ಕೆ ಅನುಕೂಲವಾದಂಥ ವಾತಾವರಣ ಒಂದು ಸಮಾಜದಲ್ಲಿ ನಿರ್ಮಾಣ ಆಗಬೇಕಲ್ಲ. ಎಲ್ಲರೂ ಒಂದೇ ಥರ ಯೋಚನೆ ಮಾಡಲ್ಲ. ಕೆಲವರು ಕಳ್ಳರು, ದರೋಡೆಕೋರರು ಬರಬಹುದು, ಅಥವಾ ಈ ಬೇರೆಯವರು ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿ ಇವರು ಸ್ವೇಚ್ಛೆಯಿಂದ ವ್ಯವಹಾರ ಮಾಡೋರು ಇರ್ಬೋದು. ಅವ್ರನ್ನೆಲ್ಲ ನಿಯಂತ್ರಣ ಮಾಡಿ ಅಲ್ಲೊಂದು ವಾತಾವರಣ ನಿರ್ಮಾಣ ಮಾಡಿ ಋಷಿಗಳು ಯಾವ ತಂತ್ರವನ್ನು, ಜೀವತಂತ್ರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಒಂದು ಜೀವನ ಪದ್ಧತಿ ತಂದಿದ್ದಾರೆ, ಅದನ್ನು ಎಲ್ಲರೂ ಆಚರಿಸಿ ಸ್ವತಂತ್ರವಾಗಿ ಬದುಕೋ ಹಾಗೆ ಆಗಬೇಕು. ಅದಕ್ಕೋಸ್ಕರ ಒಬ್ಬ ರಾಜ ಅಂತ ಬಂದ ನಮ್ಮಲ್ಲಿ. ರಾಜ ಅಂತ ಹೇಳಿದರೆ ಯಾವನು ಬೆಳಗುತ್ತಾ ಇದ್ದಾನೋ ಅವನೇ ರಾಜ. ಅವನು ಆತ್ಮರಾಜ್ಯದ ಸುಖವನ್ನು ಅನುಭವಿಸಿದವನವನು. ರಾಜರೆಲ್ಲ ಸತ್ಯ ಸಾಕ್ಷಾತ್ಕಾರ ಮಾಡದವರು ಇರಬೇಕಾಗಿತ್ತು. ಆ ಸತ್ಯ ಸಾಕ್ಷಾತ್ಕಾರ ಮಾಡಿ ಅದಕ್ಕನುಗುಣವಾಗಿ ಪ್ರಜೆಗಳೆಲ್ಲ ಬದುಕಿ ಆನಂದ ಪಡೋದಕ್ಕೋಸ್ಕರ ಅವನು ಒಂದು ರಾಜ್ಯ ವ್ಯವಸ್ಥೆ ಇರ್ತಾ ಇತ್ತು. ಇಂತಹ ಅನೇಕ ರಾಜರನ್ನು, ಅನೇಕ ರಾಜ್ಯದ ವ್ಯವಸ್ಥೆಗಳನ್ನು ತಂದಂಥ ದೇಶ ನಮ್ಮದಾಗಿತ್ತು. ಹೀಗೆ ಸ್ವತಂತ್ರವಾಗಿ ಬದುಕಬೇಕಾದರೆ ಸುಶಿಕ್ಷಿತವಾದಂಥ ಮನಸ್ಸು ಇರಬೇಕಾಗತ್ತೆ. ಈಗ ಉದಾಹರಣೆಗೆ ಒಬ್ಬನಿಗೆ ಯಾವ ವಿದ್ಯೆಯೂ ಇರಲ್ಲ, ಅವನು ಹೇಗೋ ಬೆಳೆದಿರ್ತಾನೆ, ಯಾವುದ್ಯಾವುದೋ ಸಂಸ್ಕಾರದಲ್ಲಿ ಬೆಳೆದಿರ್ತಾನೆ. ಅವನ ಒಂದು ನಡೆನುಡಿಗಳು ಹೇಗೋ ಬಟ್ಟೆ ಹಾಕ್ತಾನೆ, ಅಥವಾ ಏನೋ ಯಾರ್ದೋ ಕಿತ್ಕೊಂಡು ತಿಂದ್ಬಿಡ್ತಾನೆ, ಅವನಿಗೆ ಯಾವ ಶಿಸ್ತು ಇಲ್ಲ, ಅವನ ನಡೆನುಡಿಗಳು ಒಂಥರ ಇರುತ್ತೆ. ಒಬ್ಬ ವಿದ್ಯಾವಂತ ಸಂಸ್ಕಾರಿ ಮನೆಯಲ್ಲಿ ಅವನಿಗೆಲ್ಲ ಜೀವನ ಕ್ರಮವನ್ನು ಹೇಳ್ಕೊಟ್ಟಿದ್ದಾರೆ, ಅವನ ನಡೆನುಡಿಗಳು ಇವನಿಗಿಂತ ತುಂಬ ಭಿನ್ನವಾಗಿರುತ್ತೆ. ಅಲ್ಲಿಗೆ ನಾವು ಹೀಗೆ ಹೇಳ್ಬೋದಾ, ಇವನಿಗೆ ಬಂದಂಥ ವಿದ್ಯೆ, ಇವನಿಗೆ ಸಿಕ್ಕಿದಂಥ ಸಂಸ್ಕಾರ ಇವನು ಹೇಗೆ ಬೇಕೋ ಹಾಗಿರೋದನ್ನ ತೊಂದರೆ ಮಾಡಿಬಿಡ್ತು, ಇವನು ಸ್ವತಂತ್ರ ಹರಣ ಮಾಡಿಬಿಡ್ತು ಅಂತ ಹೇಳ್ಬಿಡ್ಬೋದಾ? ಇಲ್ಲ. ವಿಶೇಷವಾದ ಶಿಕ್ಷಣ ಮನಸ್ಸಿಗೆ ಬಂದಾಗ ಅದು ಇನ್ನಷ್ಟು ನಾವು ಒಳಗೆ ಹೊರಗೆ ಸ್ವತಂತ್ರವಾದ ಬದುಕು ಹಾಗೆ ಮನಸ್ಸು ಆಲೋಚನೆ ಮಾಡುತ್ತೆ. ಹಾಗಾಗಿ ಈ ಶಿಕ್ಷಣ ಎಲ್ಲ ಬಹಳ ಅವಶ್ಯಕ ಅಂತ ಶಿಕ್ಷಣ ವ್ಯವಸ್ಥೆಯನ್ನು ಋಷಿಗಳು ಇಲ್ಲಿಗೆ ತಗೊಂಡ್ಬಂದರು.
ಹೀಗೆ ಸ್ವಾತಂತ್ರ್ಯ ಅನ್ನುವಂಥದ್ದು ನಮ್ಮ ಒಳಗಡೆ ಇರುವಂತಹ ಜೀವದ ಆಶಯದಂತೆ ನಡೆಯಬೇಕಾದಂಥ ಒಂದು ತಂತ್ರ. ಆ ತಂತ್ರಕ್ಕನುಗುಣವಾದಂತಹ ಜೀವನ ಕ್ರಮವೆಲ್ಲವೂ ಕೂಡ ಸ್ವತಂತ್ರ ಜೀವನಕ್ಕೆ ಸಹಕಾರಿ. ಇದಿಲ್ಲದೆ ಇದಕ್ಕೆ ತೊಂದರೆ ಮಾಡುವಂಥದ್ದು, ಜೀವದ ಆಶಯ ಒಂದಿದೆ, ಮನಸ್ಸು ಇನ್ನೇನೋ ಸಂಸ್ಕಾರಕ್ಕೊಳಗಾಗಿ ಏನೇನೋ ಆಚರಣೆ ಮಾಡಿ ಕಷ್ಟಕ್ಕೊಳಗಾಗ್ತಾ ಇದೆ, ನೆಮ್ಮದಿಯನ್ನು ಕಳ್ಕೊಳ್ತಾ ಇದೆ, ಬೇರೆಯವರು ನೆಮ್ಮದಿಯನ್ನು ಹಾಳು ಮಾಡ್ತಾ ಇದೆ ಅಂದಾಗ ಅದು ಸ್ವತಂತ್ರ ಜೀವನ ಅಲ್ಲ, ಅದು ಮನಸ್ಸಿಗೆ ಬಂದಂಥ ಜೀವನ ಆಯಿತು, ಅದು ಅಶಿಕ್ಷಿತವಾದ ಮನಸ್ಸಿಗೆ ಬಂದಂಥ ಜೀವನವಾಯಿತು. ಅದಲ್ಲದೆ ಸುಶಿಕ್ಷಿತವಾದ ಮನಸ್ಸಾಗಬೇಕಾದ್ರೆ ಅವರು ಋಷಿಗಳ ಒಂದು ಜೀವನ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು. ಎಲ್ಲಿಯವರೆಗೆ? ಜೀವದ ಆಶಯದಿಂದ ಹಿಡಿದು ಹೊರಗಡೆವರೆಗೆ ವಿಕಾಸದವರೆಗೆ ಒಂದು ಜೀವದ ನಡೆಯನ್ನು ಅನುಸರಿಸಿ ಬಾಳ ಹಾಗಾಗಬೇಕೋ ಅದೇ ಸ್ವಾತಂತ್ರ್ಯ, ಅದೇ ಸ್ವತಂತ್ರವಾದ ಜೀವನ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಸ್ವಾತಂತ್ರ್ಯದ ಮಹರ್ಷಿ ಪ್ರಣೀತವಾದಂತಹ ಒಂದು ವಿಷಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬಂದ್ವಿ ಅಂದರೆ ಅದೇ ನಾವು ನಮ್ಮ ಮಹರ್ಷಿಗಳಿಗೆ ಸಲ್ಲಿಸುವಂತಹ ಕೃತಜ್ಞತೆ ಅನ್ನೋದನ್ನು ನೆನಪು ಮಾಡಿಕೊಳ್ತಾ ಈ ಮಾತುಗಳನ್ನು ಭಗವದರ್ಪಣೆ ಮಾಡ್ತಾ ಇದ್ದೀನಿ. ನಮಸ್ಕಾರ.